ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗ ಫ್ರೆಶ್ ಅಪ್ ಎಲ್ಲ ಮಾಡಿದಾಯಿತು. ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ ಮೊದಲು ಚಿತ್ರಾನ್ನ ಮಾಡಿದ್ದೆ. ಇನ್ನು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀರಿ. ಈಗ ಫಸ್ಟು ರೆಡಿ ಆಗಿಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಮನೆ ದೇವ್ರಿಗೆ ಹೊರಡಬೇಕು. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ರೈಸ್ ಆಗಿದ ತಕ್ಷಣ ಚಿತ್ರಾನ್ನ ಗೊಜ್ಜು ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲಿ ನಮ್ಮ ಅತ್ತೆ ಬೆಳಗ್ಗೆನೇ ಮೊಸರನ್ನ ಕಡ್ದಿಟ್ಟಿದ್ದಾರೆ. ಮಿಷಿನ್ ಇದೆ ಮನೆಯಲ್ಲಿ, ಬೆಣ್ಣೆ ಕಡಿಯೋ ಮಿಷಿನ್ನು. ಅದರಲ್ಲಿ ಬೆಣ್ಣೆನ ತೆಗ್ದಿಟ್ಟಿದ್ದಾರೆ. ಇನ್ನೂ ತೆಗ್ದಿಲ್ಲ, ಅದರಲ್ಲೇ ಪಾತ್ರೆಯಲ್ಲೇ ಬಿಟ್ಟಿದ್ದಾರೆ. ಸ್ವಲ್ಪ ಸೇತ್ಕೋಬೇಕು ಅಂದ್ಬಿಟ್ಟು ಹಾಗೇ ಬಿಟ್ಟಿದ್ದಾರೆ. ನಮ್ಮ ಅತ್ತೆ ಬೆಣ್ಣೆ ಮಾರೋದ್ರಿಂದ ಮಿಷಿನ್ ಇಟ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಅತ್ತೆ ಬೆಣ್ಣೆ ಮಾರ್ತಾರೆ. ಇವಾಗ ನಾನು ಈ ಸೈಡು ಚಿತ್ರಾನ್ನದ ಗೊಜ್ಜು ಮಾಡ್ತಿದ್ದೀನಿ. ಸಿಂಪಲ್ಲು ಇರೋ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಗಾಗಿ ನಾನು ಇವಾಗ ರೆಸಿಪಿಯನ್ನು ಶೇರ್ ಮಾಡ್ತಿಲ್ಲ, ಅಷ್ಟೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ನೋಡಿ ಏನು ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ. ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ, ಕ್ವಿಕ್ಕಾಗಿ ಆಗುತ್ತೆ. ಇವಾಗ ನಮ್ಮ ಅತ್ತೆ ಅಷ್ಟೊತ್ತಿಗೆ ನಾನು ಚಿತ್ರಾನ್ನದ ಗೊಜ್ಜು ಮಾಡೋಷ್ಟರಲ್ಲಿ ಈ ಕಡೆ ಬೆಣ್ಣೆನ ತೆಗೆದಿಟ್ಕೊಂಡಿದ್ರು. ಇವಾಗ ತುಪ್ಪನ ಕಾಯಿಸ್ತಿದ್ದಾರೆ ನನಗೆ ಬೆಂಗಳೂರಿಗೆ ತೊಗೊಂಡೋಗೋಕ್ಕೆ ಅಂದ್ಬಿಟ್ಟು. ಇವಾಗ ಬೆಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಅರಶಿನ, ಕರಿಬೇವು, ಸಣ್ಣ ಈರುಳ್ಳಿಲಿ ಅರ್ಧ ಈರುಳ್ಳಿ, ಒಂದು 4ರಿಂದ 5 ಎಸಲಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಅರಶಿನ ಮತ್ತು ತುಪ್ಪದ ಪೌಡರ್. ಅಂದರೆ ಅದಕ್ಕೆ ಏನೇನು ಹಾಕಿರ್ತಾರೆ ಅಂದರೆ ಲವಂಗ, ಮೆಂತ್ಯ ಮತ್ತು 1-2 ಕಾಳಷ್ಟು ಮೆಣಸು, ಈ ಮೂರನ್ನು ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಬಿಟ್ಟು 2 ಚಿಟಿಕೆ ಅಷ್ಟು ಹಾಕ್ಕೊಂಡಿರ್ತಾರೆ. ಅದು ಚೆನ್ನಾಗಿ ಕಾಯಿಸ್ಬೇಕು. ನೋಡಿ ಇವಾಗ ಆ ಸೈಡಲ್ಲಿರೋ ನೊರೆ ಎಲ್ಲ ಹೋಗಬೇಕು, ಆ ರೀತಿ ಕಾಯಿಸ್ಬೇಕು. ಆ ರೀತಿ ಕಾಯಿಸಿದ್ರೇ ತುಪ್ಪದ ಫ್ಲೇವರು ಚೆನ್ನಾಗಿರುತ್ತೆ. ತಿನ್ನಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿನ್ನೋಣ ಅನಿಸುತ್ತೆ. ಈ ರೀತಿ ನೊರೆ ಹೋಗೋವರೆಗೂ ನೀವು ಕಾಯಿಸ್ಲಿಲ್ಲ ಅಂದರೆ ತುಪ್ಪ ಚೆನ್ನಾಗಿರಲ್ಲ, ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ನೋಡಿ ಇದು ಪರ್ಫೆಕ್ಟಾಗಿ ಕಾದಿದೆ. ಇದನ್ನು ಸೋಸೋ ಜಲ್ದಿ ಸೋಸ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂತು ಅಂದರೆ ಆರಾಮ್ಸೆ ನೀವು 1-2 ತಿಂಗಳು ಇಟ್ಕೊಂಡು ತಿನ್ಬೋದು. ಸಕ್ಕತ್ತಾಗಿರುತ್ತೆ. ಇವಾಗ ನನ್ನ ಹಸ್ಬೆಂಡು ಕಾಯಿ ಸುಳ್ಕೊತಿದ್ದಾರೆ. ಮನೆಗೂ ಸಹ ಬೆಂಗಳೂರಿಗೂ ಸಹ ಬೇಕಿತ್ತು ಕಾಯಿ ಇರಲಿಲ್ಲ ಮನೇಲಿ. ಹಾಗಾಗಿ ಇವಾಗ ಹೆಂಗಿದ್ರು ಬಂದಿದ್ದೀವಲ್ಲ ತೊಗೊಂಡೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೂ ಸಹ ಕಾಯಿ ಬೇಕಿತ್ತು. ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಗಸಿ ಹಾಕ್ಬಿಟ್ಟು ಬೇಗ ಸುಳ್ಕೊತಿದ್ದಾರೆ. ಇದ್ರಲ್ಲಿ ಗಸಿ ಇಲ್ಲ ಆದರೆ ಬೇಗ ಕಾಯಿನ ಸುಳ್ಕೊಬೋದು. ಅದಕ್ಕೋಸ್ಕರ ಇವಾಗ ಗಸಿನ ಹಾಕ್ಬಿಟ್ಟು ಸುಳ್ಕೊತಿದ್ದಾರೆ. ಇಲ್ಲಿ ನನ್ನ ಮಗ ನೋಡ್ತಾ ಇದ್ದಾನೆ ಅವರಪ್ಪ ಕಾಯಿ ಸುಳಿತಿರೋದನ್ನು. ಹಾಗೆ ನಿನ್ನೆನೇ ನಮ್ಮ ಮಾವ ಒಂದು ಎಳ್ನೀರು ಕಿತ್ಕೊಂಡ್ಬಂದಿದ್ರು. ಅದನ್ನು ಕೊಚ್ಬಿಟ್ಟು ಮಗಂಗೆ ಕೊಡ್ತಿದ್ದಾರೆ. ಅವನಿಗೆ ಎಳ್ನೀರು ಮತ್ತು ಕಬ್ಬಿನ ಹಾಲು ಎಲ್ಲ ತುಂಬ ಇಷ್ಟ. ಅದಕ್ಕೆ ನಮ್ಮ ಮಾವ ನಾವು ಯಾವಾಗಲೇ ಊರಿಗೋಗಿ ಅವನಿಗೂ ಅಂತ ಒಂದು ತಗೊಂಬಂದೇ ಬರ್ತಾರೆ ಎಳ್ನೀರು. ಅವನ ಎಳ್ನೀರನ್ನ ಕುಡಿಸ್ಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಮಾವನ ಗಾಡಿ ಇದೆ, ಎಕ್ಸೆಲ್ಲು, ಅಂದರೆ ಲೂನಾ ಬೈಕ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಹೊರಟಿದ್ದೀವಿ. ಇಲ್ಲಿಂದ ಏನು ಜಾಸ್ತಿ ದೂರ ಏನಾಗಲ್ಲ, ಒಂದು 1/2 hour ಜರ್ನಿ ಆಗುತ್ತೆ ಅಷ್ಟೇ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ. ನಮ್ಮ ಸೈಡ್ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಜಾಸ್ತಿ ತೆಂಗಿನ ತೋಟನೇ ಇರೋದು. ಎಲ್ಲಿ ನೋಡಿದ್ರು ನಿಮಗೆ ಆ ಏರಿಯಾದಲ್ಲಿ ಎಲ್ಲಿ ನೋಡಿದ್ರೂ ಬರೀ ತೆಂಗಿನ ತೋಟನೇ ಕಾಣಿಸುತ್ತೆ ನಿಮಗೆ. ಎಲ್ಲೋ ರೇರಾಗಿ ಹೊಲ ಮಾಡ್ತಾರೆ ಅಷ್ಟೇ, ಇಲ್ಲ ಹೊಲಕ್ಕೆ ಅಂತ ಸ್ವಲ್ಪ ಜಾಗ ಬಿಟ್ಕೊಂಡಿರ್ತಾರೆ. ಅದು ಬಿಟ್ಟರೆ ಇನ್ನೆಲ್ಲ ತೆಂಗಿನ ತೋಟನೇ ಕಾಣಿಸೋದು ನಮ್ಮ ಸೈಡು. ಇವಾಗ ಹೋಗ್ತಾ ಇದ್ದೀವಿ. ಲೇಟ್ ಆಗಿಬಿಟ್ಟಿತ್ತು. ಬೆಳಗ್ಗೆ ನಾವು ಒಂದು 10 ಗಂಟೆಗೆ ಬಿಡೋಣ ಅಂದ್ಕೊಂಡ್ವಿ. ನೋಡಿದ್ರೆ ನಾವು ಅಲ್ಲಿ ಮನೆ ಬಿಟ್ಟಾಗ್ಲೇ 11 ಗಂಟೆ ಆಗೋಗಿತ್ತು. ಯಾಕಂದರೆ ಇವತ್ತು ಬೆಂಗಳೂರಿಗೆ ಬೇರೆ ವಾಪಸ್ ಬರಬೇಕಿತ್ತಲ್ಲ. ಹಾಗಾಗಿ ಇಲ್ಲಿ ನೋಡಿ ಇವಾಗ ಅಂತೂ ಈ ಸೀಸನಲ್ಲಂತೂ ಈ ಟೈಮಲ್ಲಂತೂ ಎಲ್ಲಿ ನೋಡಿದ್ರು ರಾಗಿ ಭತ್ತ ಬೆಳೆದಿರೋದು. ಕೆಲವರು ಆಲ್ರೆಡಿ ಕುಯ್ದುಬಿಟ್ಟಿದ್ದಾರೆ. ಇನ್ನು ಕೆಲವರು ಇನ್ನೂ ಕುಯ್ದಿಲ್ಲ, ಇನ್ನೂ ಒಣಗಕ್ಕೆ ಬಿಟ್ಟಿದ್ದಾರೆ. ಮಳೆ ಬೇರೆ ಹುಯ್ದುಬಿಡ್ತಲ್ಲ ಈ ಸಲ. ಹಾಗಾಗಿ ರಾಗಿನೂ ಸಹ ಸರಿಗೆ ಈ ಸಲ ಆಗೇ ಇಲ್ಲ. ಆಗಿದ್ರೂ ರಾಗಿ ಚೆನ್ನಾಗಿ ಫಲ ಕೊಟ್ಟಿದೆ ಅಂದ್ರೂ ಮಳೆ ಬಂದು ಎಲ್ಲ ಆ ರಾಗಿ ಏನಿದೆ ಎಲ್ಲ ಹೊಲದಲ್ಲೇ ಇದೆ, ಅಂದರೆ ಮಣ್ಣಲ್ಲೇ ಇದೆ. ಆ ರೀತಿ ಆಗಿಬಿಟ್ಟಿದೆ ಈ ಸಲ ಅಂತೂ. ನಮ್ಮದು ಸಹ ಹಾಗೆ ಆಗಿತ್ತು. ನೋಡಿ ಇದು ಎಷ್ಟು ದೊಡ್ಡ ಕೆರೆ ಅಂದರೆ ತುಂಬ ದೊಡ್ಡ ಕೆರೆ ಇದು. ಇಲ್ಲಿ ಊರ ಕಡೆ ಹೋಯ್ತು ಅಂದರೆ ಏನು ಗೊತ್ತಾ, ಸುತ್ತಮುತ್ತ ಹಸಿರು ಮತ್ತು ಬೆಟ್ಟ ಗುಡ್ಡ ಎಲ್ಲ. ಯೂಶ್ವಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ರೂಟಲ್ಲಿ ಹೋಗಲ್ಲ, ಮೇಯ್ನ್ ರೋಡಲ್ಲಿ ಹೋಗ್ತೀವಿ. ಈ ಸಲ ಇದು ಮೇಯ್ನ್ ರೋಡ್ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಿದ್ದರಿಂದ ಈ ಕಡೆ
ಊರೊಳಗೆ ಕರ್ಕೊಂಡು ಹೋಗಿದ್ರು ಹಸ್ಬೆಂಡು. ಹಾಗಾಗಿ ಒಂದೊಳ್ಳೆ ವ್ಯೂ ಸಿಕ್ತು. ವೆಹಿಕಲ್ಸ್ ಏನೂ ಇರಲಿಲ್ಲ. ಫುಲ್ ನಿಶಬ್ದ, ಅಂದರೆ ಫುಲ್ ಸೈಲೆನ್ಸು, ಸಖತ್ತಾಗಿತ್ತು. ಹಳ್ಳಿಗಳ ಕಡೆ ಇನ್ನೊಂದು ಏನು ಗೊತ್ತಾ, ಗಿಜಿ ಪಿಜಿ ಇರಲ್ಲ. ಇದು ಬೆಂಗಳೂರು ಸಿಟಿಲಿ ಫುಲ್ ಗಿಜಿ ಪಿಜಿ ಮತ್ತು ವೆಹಿಕಲ್ ಸೌಂಡೇ ಜಾಸ್ತಿ. ಹಳ್ಳಿಗಳ ಕಡೆ ಬರೀ ಹಕ್ಕಿ ಪಕ್ಷಿ ಈ ಸೌಂಡೇ ಇರುತ್ತೆ, ಜಾಸ್ತಿ ವೆಹಿಕಲ್ ಸೌಂಡ್ ಇರಲ್ಲ. ಮತ್ತು ಒಂಥರ ಪೀಸ್ ಆಗಿರುತ್ತೆ, ಅಂದರೆ ನೆಮ್ಮದಿಯಾಗಿ ಸೈಲೆಂಟಾಗಿರುತ್ತೆ, ಒಂಥರ ಫ್ರೆಶ್ ಏರು. ಇವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಇದು ಒಂಥರ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಇದು ಬಂದು ನಾವು ಬಂದಿರೋದು ಇದು ಮುಲ್ಕಟ್ಟಮ್ಮ, ನಮ್ಮ ಮನೆ ಹೆಣ್ಣು ದೇವರು. ಇದು ತುಂಬಾ ಪವರ್ಫುಲ್. ನಾಗಮಂಗಲದಲ್ಲಿ ಯಾರು ಇತ್ತು ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಒಳಗಡೆ ಏನು ವಿಡಿಯೋ ಮಾಡೋಂಗಿರಲಿಲ್ಲ, ಆಚೆಗಡೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಇವಾಗ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ಮನೆ ಕಡೆಗೆ ಹೊರಟಿದ್ದೀವಿ. ಅಲ್ಲಿಗೆ ಹೋಗಿ ಬಂತು ಅಂದರೆ ಒಂಥರ ನೆಮ್ಮದಿ ಅನಿಸುತ್ತೆ, ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು, ಪಾಸಿಟಿವ್ ವೈಬ್ಸು. ನಮಗೇನೇ ಬೇಜಾರಿದ್ರೂ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ನಮಸ್ಕಾರ ಮಾಡ್ಕೊತು ಅಂದರೆ ಸಾಕು. ಅಲ್ಲಿಂದ ಬರ್ತಾ ಕಬ್ಬಿನ ಹಾಲು ಬೇಕು ಅಂದ ನನ್ನ ಮಗ, ಹಾಗಾಗಿ ಕಬ್ಬಿನ ಹಾಲು ಕೊಡ್ಸೋಕ್ಕೆ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ವಿ. ನನ್ನ ಮಗನಿಗೆ ಕಬ್ಬಿನ ಹಾಲು ಎಳ್ನೀರು ಅಂದರೆ ತುಂಬ ಇಷ್ಟ. ಅವನಿಗೆ ಊರ ಕಡೆ ಹೋಯ್ತು ಅಂದರೆ ನಾವು ಬರ್ತಿದ್ದೀವಿ ಅಂದ್ರೇ ಒಂದು 3-4 ಎಳ್ನೀರನ್ನ ಕಿತ್ಕೊಂಬಂದು ಇಟ್ಟಿರ್ತಾರೆ ನಾವು ತೋಟಕ್ಕೆ ಹೋಗೋಕ್ಕಿಂತ ಮುಂಚೆನೇ. ಮತ್ತು ನಮಗೇನಾದರೂ ಕಬ್ಬಿನ ಹಾಲು ಕಾಣಿಸ್ತು ಅಂದರೆ ಅವನಿಗೆ ಕಬ್ಬಿನ ಹಾಲು ಕೊಡಿಸ್ಲೇಬೇಕು. ಅವ್ನಿಗಷ್ಟು ಇಷ್ಟ. ಪ್ಯಾಕೆಟ್ ಜ್ಯೂಸ್ಗಿಂತ ಅವನು ಇದನ್ನು ತುಂಬ ಲೈಕ್ ಮಾಡ್ತಾನೆ, ಕಬ್ಬಿನ ಹಾಲು ಎಳ್ನೀರು. ಇವಾಗ ಕಬ್ಬಿನ ಹಾಲು ಕುಡ್ಕೊಂಡು ಇವಾಗ ಮನೆ ಕಡೆಗೆ ಹೊರಟ್ವಿ. ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಇವಾಗ ಊರಿಂದ ಆಚೆ ಇದ್ದೀವಿ, ಯಾಕಂದರೆ ಇಲ್ಲಿ ಎದುರು ಒಪ್ಪಿಸ್ಬಿಟ್ಟು ಒಳಗೆ ಹೋಗಬೇಕು. ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಇನ್ನು ನಮ್ಮ ಅತ್ತೆ ಬರಬೇಕು. ನಮ್ಮ ಅತ್ತೆ ಬಂದಮೇಲೆ ಇಲ್ಲಿ ಒಂದು ಪೂಜೆ ಮಾಡಿಬಿಟ್ಟು ಆಮೇಲೆ ಊರೊಳಗೆ ಮನೆಗೆ ಹೋಗಬೇಕು. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅತ್ತೆಗೆ ವೆಯ್ಟ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ನನಗೆ ಮುಟ್ರುಮಣಿ ಸೊಪ್ಪು ಕಾಣಿಸ್ತು, ಅದಕ್ಕೆ ಇವಾಗ ಮುಟ್ತಾ ಇದ್ದೀನಿ. ನನ್ನ ಮಗನಿಗೂ ಸಹ ತೋರಿಸ್ಕೊಡ್ತಿದ್ದೀನಿ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದ್ರ ಯೂಸ್ ಮಾಡೋದ್ರಿಂದ. ಇಲ್ಲಿ ಒಂದು ಜೇನು ಬಂದುಬಿಟ್ಟಿತ್ತು, ಅದನ್ನು ನನ್ನ ಮಗನಿಗೆ ತೋರಿಸ್ತಿದ್ವಿ. ಬಾಯಲ್ಲಿ ಹನಿಬಿ ಬಂದಿದೆ, ಬಾ ನೋಡು ಅಂತ. ಅವನಿಗೆ ಹನಿಬಿ ಅಂದ್ಬಿಟ್ಟು ಫುಲ್ ಖುಷಿಯಾಗೋಯ್ತು. ಅಷ್ಟೊತ್ತಿಗೆ ನಮ್ಮ ಅತ್ತೆನೂ ಸಹ ಬಂದರು. ಇಲ್ಲಿ ಯಾರೇ ಈ ಊರಲ್ಲಿ, ಅಂದರೆ ನಮ್ಮ ಅತ್ತೆ ಊರಲ್ಲಿ ಯಾರೇ ಮುಲ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋಗಿ ಬಂತು ಅಂದರೆ ಇಲ್ಲಿ ಪೂಜೆ ಮಾಡಿಬಿಟ್ಟೇ ಊರೊಳಗೆ ಹೋಗಬೇಕು, ಇಲ್ಲಾಂದರೆ ಊರೊಳಗೆ ಹೋಗಬಾರ್ದು. ಊರೊಳಗೆ ಅಕಸ್ಮಾತ್ ಹೋಯ್ತು ಅಂದರೆ ಕೆಟ್ಟದಾಗುತ್ತೆ ಅಂತ ನಂಬಿದ್ದಾರೆ. ಹಾಗಾಗಿ ಇಲ್ಲಿ ಈ ರೀತಿ ಪೂಜೆ ಮಾಡಿಬಿಟ್ಟೆ ಹೋಗೋದು. ನಾವು ಅಂತಲ್ಲ, ಈ ಊರಲ್ಲಿ ಯಾರೇ ಬಂದ್ರೂ ಸಹ ಹಾಗೇ ಮಾಡೋದು. ಇವಾಗ ನಾವು ಒಂದು 3 ಕಲ್ಲನ್ನ ತೊಳ್ಕೊಂಡು ಅದನ್ನು ಇಟ್ಕೊಂಡಿದ್ವಿ, ಅದು ದೇವರು ಅಂತ. ಅದಕ್ಕೆ ನಾವು ಮಾವಿನ ಸೊಪ್ಪು, ಬೇವಿನ ಸೊಪ್ಪನ್ನ ತೊಗೊಂಬಂದಿರೋದನ್ನು ಸಿಗಿಸ್ತಿದ್ದೀವಿ. ಅದಕ್ಕೆ ಕಲ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ಇದು ಒಬ್ಬೊಬ್ಬರು ನಂಬಿರೋ ಹಂಗೆ ನಡೆಸ್ತಾರೆ. ಅಂದರೆ ಇವಾಗ ನಮ್ಮ ಅಮ್ಮ ಮನೆ ದೇವರು ಸಹ ಮುಲ್ಕಟ್ಟಮ್ಮನೆ ಹೆಣ್ಣು ದೇವರು. ಅವರು ಈ ರೀತಿ ಎಲ್ಲ ಮಾಡಲ್ಲ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಆದರೆ ನಮ್ಮ ಅತ್ತೆ ಮನೆ ಕಡೆ ನಡೆಸಿರುವಂಥ ಪದ್ಧತಿ ಇದು. ಒಬ್ಬೊಬ್ಬರು ಪದ್ಧತಿ ನಂಬಿಕೆನೇ ಬೇರೆ ಇರುತ್ತೆ. ಇವಾಗ ನಾನು ನಮ್ಮ ಅತ್ತೆ ಮನೆಗೆ ಬಂದಿರೋದ್ರಿಂದ ಇದನ್ನೆಲ್ಲ ನಾನು ಸಹ ಪಾಲಿಸ್ತಿದ್ದೀನಿ. ಇವಾಗ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನಮ್ಮ ಅತ್ತೆ ಮಡೆ ಅನ್ನ ಅಂತ ಮಾಡ್ಕೊಂಬರ್ತಾರೆ. ಮಡೆ ಒಯ್ಯೋದು ಅಂತ ಹೇಳ್ತಾರೆ ಅದಕ್ಕೆ, ಪಾತ್ರೆಯಲ್ಲಿ ಇರೋದಕ್ಕೆ. ಅದನ್ನು ದೇವ್ರಿಗೆ ಇಟ್ಬಿಟ್ಟು ಒಂದು ಅಚ್ಚು ಬೆಲ್ಲ ಇಲ್ಲ ಅಂದರೆ ತಂಬಿಟ್ಟು, 2ರಲ್ಲಿ 1 ಇಡ್ತಾರೆ. ಇವತ್ತು ನಮ್ಮ ಅತ್ತೆಗೆ ತಂಬಿಟ್ಟು ಮಾಡೋಕ್ಕಾಗಿಲ್ಲ, ಹಾಗಾಗಿ ಬೆಲ್ಲನೇ ಇಡ್ತಿದ್ದಾರೆ. ಇದು ಅಕಸ್ಮಾತ್ ನಾವು ಊರಿಗೆ ಬಂದಿಲ್ಲ, ಡೈರೆಕ್ಟು ದೇವಸ್ಥಾನಕ್ಕೆ ಬಂದುಬಿಟ್ಟು ನಾವು ಮನೆಗೆ ಬರ್ತಿದ್ದೀವಿ ಅಂದರೆ ಅಲ್ಲಾದರೂ ಇದು ಏನು ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಕೋಳಿನ ಕುಯ್ದುಬಿಟ್ಟು ಆ ಕೋಳಿ ರಕ್ತ ಇರುತ್ತಲ್ಲ ಅದನ್ನು ತುಂಡ್ಕೊಂಡೇ ನಾವು ವಾಪಸ್ಸು ಮನೆಗೆ ಬರಬೇಕು. ಆ ರೀತಿ ಇರೋದು ಇಲ್ಲಿ ನೆಡ್ಸ್ಕೊಂಬಂದಿರೋದು. ಇಲ್ಲಿ ಊರಿಗೆ ಹೋಗ್ತಿರೋದ್ರಿಂದ, ಅತ್ತೆ ಮಾವ ಇರೋದ್ರಿಂದ ಇಲ್ಲಿ ಪೂಜೆ ಮಾಡಿಬಿಟ್ಟು ಊರೊಳಗೆ ಹೋಗಬೇಕು. ಇವಾಗ ಈ ಬಾಳೆ ಎಲೆ ಮೇಲೆ ಎಲೆ ಅಡಿಕೆ, ಬಾಳೆಹಣ್ಣು, ಕಾಯಿ, ಹೂವು ಮತ್ತು ಅತ್ತೆ ಏನು ಮಾಡ್ಕೊಂಬಂದಿದ್ರೋ ಮಡೆ ಅನ್ನ ಅದನ್ನು ಸಹ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀವಿ. ಇವಾಗ ಪೂಜೆನ ಮಾಡ್ತಿದ್ದೀವಿ. ಪೂಜೆ ಎಲ್ಲ ಮಾಡಿದ್ಮೇಲೆ ಕೋಳಿಗೆ ನೀರೆಲ್ಲ ಹಾಕ್ಬಿಟ್ಟು ಕೋಳಿಗೂ ಸ್ವಲ್ಪ, ಆಮೇಲೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ಅದು ಕೋಳಿ ತಲೆ ಉದುರೋವರೆಗೂ ಕುಯ್ಯಲ್ಲ. ಕುಯ್ದ ಅದ್ರ ರಕ್ತನ ತುಣಿಬೇಕು. ನಾವು ಯಾರು ದೇವಸ್ಥಾನಕ್ಕೆ ಹೋಗಿರ್ತೀವೋ ಅವರು ಎಲ್ಲರೂ ರಕ್ತನ ತುಣಿಬೇಕು. ರಕ್ತನ ತುಣಿದ್ಬಿಟ್ಟು ಆಮೇಲೆ ಅಲ್ಲೇ ಆ ಕೋಳಿದು ಇರುತ್ತಲ್ಲ ತುಪ್ಪ, ಅದನ್ನು ಬೆಂಕಿಗೆ ಹಾಕ್ಬಿಟ್ಟು, ಅಂದರೆ ಕಂಟು ತೋರಿಸ್ಬಿಟ್ಟು ನಾವು ಅಂದರೆ ಊರೊಳಗೆ ಹೋಗಬೇಕು. ಇದು ಯಾಕಪ್ಪ ಮಾಡೋದು ಅಂದರೆ ಎದುರೊಪ್ಸೋದು. ದೇವರು ನಮ್ಮ ಬೆನ್ನಿಂದನೇ ಬಂದಿರುತ್ತೆ, ಇಲ್ಲಿ ಎದುರು ಒಪ್ಪಿಸ್ಬಿಟ್ಟು ದೇವ್ರನ್ನ ಕಳ್ಸೋಕ್ಕೆ ಅಂದ್ಬಿಟ್ಟು ಈ ರೀತಿ ಮಾಡೋದಂತೆ.
ಇವಾಗ ದೇವ್ರ ಪೂಜೆ ಎಲ್ಲ ಆಯಿತು. ಇವಾಗ ಕೋಳಿ ಕುಯ್ಯೋಕ್ಕೆ ಅಂದ್ಬಿಟ್ಟು ದೇವ್ರಿಗೆ ಕೋಳಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಅದ್ರವರೆಗೂ ಆ ಒದ್ರದ ಮೇಲೆ ಕಟ್ ಮಾಡಿಬಿಟ್ಟು ಇವಾಗ ಕಂಟು ತೋರಿಸ್ತಿರೋದು. ಈಗ ಮನೆಗೆ ಬಂದ್ವಿ. ಇವಾಗ ತೋಟದ ಹತ್ರ ಹೋಗಬೇಕು, ಯಾಕಂದರೆ ಮಾವ ಅಲ್ಲಿ ಹುಲ್ ಕುಯ್ದಿಟ್ಟಿದ್ದಾರಂತೆ. ಗಾಡಿ ನಾವು ತೊಗೊಂಡೋಗಿದ್ವಲ್ಲ, ಹಾಗಾಗಿ ಇವಾಗ ತೋಟದ ಹತ್ರ ಹೋಗ್ಬಿಟ್ಟು ಆ ಹುಲ್ಲನ್ನ ತೊಗೊಂಡು ಬರಬೇಕು. ಹಾಗೆ ಎಳ್ನೀರು ತೋಟದ ಹತ್ರ ಹೋಗೇ ಇರಲಿಲ್ಲ, ನೆನ್ನೆಲ್ಲ ಹೊಲದ ಹತ್ರ ಹೋಗಿದ್ದು. ಹಾಗಾಗಿ ಇವಾಗ ತೋಟದ ಹತ್ರ ಹೋಗಿ ಫಸ್ಟ್ ಎಳ್ನೀರು ಕುಡ್ಕೊಂಡು ಹಾಗೆ ಹುಲ್ಲು ಕುಯ್ದಿಟ್ಟಿರ್ತಾರೆ, ಇಲ್ಲ ನಾವು ತೊಗೊಂಬರ್ತೀವಿ, ಇಲ್ಲಾಂದರೆ ಮಾವನ ಕೈಲಿ ಗಾಡಿ ಕೊಟ್ಬಿಟ್ಟು ನಾವು ನೆಟ್ಕೊಂಡು ಬರ್ತೀವಿ. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ತೋಟದ ಹತ್ರ ಹೋಗ್ತಿದ್ದೀವಿ. ಮಾವನ ಗಾಡಿ ನಾವು ದೇವಸ್ಥಾನಕ್ಕೆ ತೊಗೊಂಡೋಗಿದ್ವಲ್ಲ, ಅದನ್ನೇ ತೊಗೊಂಡು ಇವಾಗ ನಾವು ತೋಟದ ಹತ್ರ ಹೋಗ್ತಿದ್ದೀವಿ. ತೋಟಕ್ಕೂ ಮನೆಗೂ ಏನು ಜಾಸ್ತಿ ಇನ್ನು ಟೈಮ್ ಹಿಡಿಯಲ್ಲ, ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಹುಲ್ಲೆಲ್ಲ ತೊಗೊಂಬರ್ತೀನಿ ಅಂದರೆ ಗಾಡಿ ತೊಗೊಂಡೋಗಿ ನಮ್ಮ ಮಾವ ತೊಗೊಂಬರ್ತಾರೆ. ನೆನ್ನೆ ಎಲ್ಲ ಹುಲ್ಲು ಕಟ್ಟಾಕಿದ್ವಲ್ಲ, ಅದನ್ನು ಇಲ್ಲಿ ಈ ರೀತಿ ಮೆದೆ ಹಾಕ್ಬಿಟ್ಟು ಟಾರ್ಪಲ್ನ ಹಚ್ಚಿದ್ದಾರೆ. ಮಳೆ ಬಂತು ಅಂದರೆ ನೆನಿಬಾರ್ದು, ಇರೋ ಅಲ್ಪ ಸ್ವಲ್ಪ ರಾಗಿನೂ ಸಹ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ಟಾರ್ಪಲಿಂದ ಕವರ್ ಮಾಡಿದ್ದಾರೆ. ಯಾಕಂದರೆ ಮಳೆ ಜಿಡಿ ಬರ್ತಿತ್ತು, ಹಾಗಾಗಿ ಅಷ್ಟೇ ಪ್ರಿಕಾಷನ್ಸ್ ತೊಗೊಂಡು ಟಾರ್ಪಲ್ನ ಹಚ್ಚಿದ್ದಾರೆ. ಇವಾಗ ಮಾವನಿಗೆ ಗಾಡಿ ಕೊಟ್ಬಿಟ್ಟು ನಾವು ಇವಾಗ ತೋಟದೊಳಗೆ ನೆಟ್ಕೊಂಡು ಹೋಗ್ತಾಯಿದ್ದೀವಿ. ತೋಟದ ಹತ್ರ ಹೋಗ್ತಾಯಿದ್ದೀವಿ. ನಮ್ಮ ತೋಟದ ಹತ್ರ ಹೋಗ್ಬೇಕಂದ್ರೆ ಕೆರೆ ವ್ಯೂ, ಅಂದರೆ ನಮ್ಮ ತೋಟದ ಪಕ್ಕನೇ ಇರೋದು ಕೆರೆ. ಇದು ತುಂಬ ದೊಡ್ಡ ಕೆರೆ. ಇದರಲ್ಲಿ ಬಟ್ಟೆ ಎಲ್ಲ ಒಕ್ಕೊತಾರೆ, ಅಂದರೆ ಸಮ್ಮರ್ ಟೈಮಲ್ಲೆಲ್ಲ ಬಟ್ಟೆ ಎಲ್ಲ ಒಕ್ಕೊತಾರೆ. ಇವಾಗ ತುಂಬ ನೀರು ಜಾಸ್ತಿ ಇರೋದ್ರಿಂದ ಇವಾಗ ಯಾರೂ ಬಟ್ಟೆ ಒಗೆಯೋಕ್ಕೆ ಹೋಗಲ್ಲ ಇಲ್ಲಿ, ಯಾಕಂದರೆ ತುಂಬ ಆಳ ಇದೆ ಇದು. ಅದಕ್ಕೋಸ್ಕರ ಇವಾಗ ಯಾರೂ ಬಟ್ಟೆ ಎಲ್ಲ ಒಗೆಯೋಕ್ಕೆ ಹೋಗಲ್ಲ. ಇದು ಸಮ್ಮರ್ ಟೈಮಲ್ಲಿ ಎಮ್ಮೆಗೆ ಹಸುಗೆ ಎಲ್ಲರಿಗೂ ನೀರೆಲ್ಲ ಇದರಲ್ಲೇ ಕೊಡಿಸೋದು. ಅವಂಗೆ ಗಾಡಿ ಕೊಟ್ಬಿಟ್ಟು ಅವ್ರು ಹುಲ್ಲು ತೊಗೊಂಡು ಹೋದ್ರು ಮನೆಗೆ. ಇವಾಗ ನಾವು ನೆಟ್ಕೊಂಡು ತೋಟಕ್ಕೆ ಹೋಗಿದ್ದೀವಿ. ಇಲ್ಲಿ ಇವಾಗ ಹೊಲ ಎಲ್ಲ ಕುಯ್ದಾಯ್ತಲ್ವ, ಇವಾಗ ಇಲ್ಲಿ ತೋಟದ ಹತ್ರ ಅವರೆಕಾಯಿನ ನೆಟ್ಟಿದ್ದಾರೆ. ಅಂದರೆ ಜಾಸ್ತಿ ಏನು ನೆಟ್ಟಿಲ್ಲ, ಒಂದು ತುಂಡು ಅಂತ ಹೇಳ್ತಾರಲ್ಲ ಅಷ್ಟು ಮಾತ್ರ. ಇನ್ನು ಯಾವುದೂ ಕಾಯಿ ಆಗಿಲ್ಲ. ಇವಾಗಿನ್ನ ಹೂವು ಬಿಟ್ಟಿದೆ, ಇನ್ನು ಕಾಯಿ ಯಾವುದು ಬಿಟ್ಟಿಲ್ಲ. ತೋರಿಸ್ತೀನಿ ಬನ್ನಿ. ಇದು ಸಸಿ ಇನ್ನು ಚಿಕ್ಕದು, ದೊಡ್ಡದಿತ್ತು, ಅದು ಬಿದ್ದೋಗ್ಬಿಟ್ಟಿದೆ ಅಂದ್ಬಿಟ್ಟು ಇವಾಗ ಹೊಸ ಸಸಿ ನೆಟ್ಟಿರೋದು. ಇದು ತೆಂಗಿನ ಸಸಿ. ಒಂದಕ್ಕೆ ಅಷ್ಟೇ ಹಾಕಿರೋದು. ಇವಾಗ ಎಳ್ನೀರನ್ನ ಕುಡ್ಕೊಂಡು ಮನೆ ಕಡೆಗೆ ಹೊರಡೋದು. ಇನ್ನು ಮಿಕ್ಕಿದ್ಕೆಲ್ಲ ಉಕ್ಕೆ ಹೊಡ್ಸಿದ್ದಾರೆ. ಅಲ್ಲೊಂದಕ್ಕೆ ಮಾತ್ರ, ಅದೊಂದು ತುಂಡಿಗೆ ಮಾತ್ರ ಅವರೆಕಾಳನ್ನ ಇಟ್ಟಿದ್ದಾರೆ. ಫುಲ್ ಎಲ್ಲಿ ನೋಡೋದು ಗ್ರೀನರಿ. ನನ್ನ ಮಗ ಅಲ್ಲಿ ಆಟ ಆಡ್ತಿದ್ದಾನೆ ನೋಡಿ. ಅಪ್ಪೋ, ನಾನು ತೋಟ ಎಲ್ಲ ಪೂರ್ತಿ ಒಂದು ರೌಂಡ್ ಹಾಕೊಂಬರೋಷ್ಟರಲ್ಲಿ ಹಸ್ಬೆಂಡು ಎಳ್ನೀರನ್ನ ಕಿತ್ತಿದ್ರು. ಇದೇ ಎಳ್ನೀರನ್ನ ಏನಾದರೂ ಬೆಂಗಳೂರಲ್ಲಿ ಕುಡಿತೀವಿ ಅಂದರೆ 50 ರೂಪೀಸ್ 60 ರೂಪೀಸ್ ಒಂದು ಎಳ್ನೀರಿಗೆ ಚಾರ್ಜ್ ಮಾಡ್ತಾರೆ. ಅದೇ ಊರಿಗೆ ಹೋಯ್ತು ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಳ್ನೀರನ್ನ ಕುಡಿಬೋದು, ಯಾಕಂದರೆ ನಮ್ಮದೇ ತೋಟ ಇರುತ್ತಲ್ಲ. ಹಾಗಾಗಿ ಇವಾಗ ಹಸ್ಬೆಂಡು ಕೊಚ್ಕೊಟ್ರು. ಇವಾಗ ನಾನು ಕುಡಿತಿದ್ದೀನಿ. ನನ್ನ ಮಗ ಆವಾಗಲೇ ಕುಡ್ತಿದ್ನಲ್ಲ ಬೆಳಗ್ಗೆನೇ, ಅದಕ್ಕೆ ನೀನು ಫಸ್ಟ್ ಕುಡಿಯಮ್ಮ, ಆಮೇಲೆ ನಾನು ಕುಡಿತೀನಿ ಅಂತ ಹೇಳ್ದೆ. ಹಾಗಾಗಿ ಫಸ್ಟು ನನಗೇನೆ ಕೊಟ್ಟರು. ಇವಾಗ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 1:30. ಆದರೆ ಆಗಲೇ ಒಂದು 5 ಗಂಟೆ 6 ಗಂಟೆ ಆಗಿರೋ ಹಂಗೆ ಆಗಿಬಿಟ್ಟಿದೆ. ಮಳೆ ಜಿಡಿ ಸ್ಟಾರ್ಟ್ ಆಗಿತ್ತು. ಮನೆಗೆ ಬಂದು ಇವಾಗ ಕಬಾಬ್ಗೆ ಕಲಿಸ್ತಿದ್ದೀನಿ. ಅಷ್ಟೊತ್ತಿಗೆ ಮಾವ ಚಿಕನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ನಾನು ಚಿಕನ್ಗೆ ಇವಾಗ ಕಬಾಬ್ನ ಕಲಿಸ್ತಿದ್ದೀನಿ. ಮತ್ತು ಮನೇಲಿ ಜಾಸ್ತಿ ಚಿಕನ್ ಸಾಂಬಾರು ಮಾಡ್ತಾರೆ, ಕಬಾಬು ಬಿರಿಯಾನಿ ಎಲ್ಲ ಮಾಡಲ್ಲ. ಹಾಗಾಗಿ ಇವಾಗ ನಾನು ಮಾಡ್ತಾಯಿದ್ದೀನಿ. ಮತ್ತು ಏನಿದ್ರು ಚಿಕನ್ ಸಾಂಬಾರು ಮಾಡ್ಕೊತಾರೆ ಅಷ್ಟೇ, ಬಿರಿಯಾನಿ ಕಬಾಬ್ ಎಲ್ಲ ಮಾಡಲ್ಲ. ಅದಕ್ಕೆ ಇವಾಗ ಕಬಾಬ್ ಮಾಡಿಟ್ಬಿಡ್ತು ಅಂದರೆ ಆರಾಮ್ಸೆ ತಿನ್ಕೊತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೂ ಸಹ ಆಗುತ್ತೆ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ಸು ಬೆಂಗಳೂರಿಗೆ ಹೊರಟಿದ್ದೀವಿ. ಬಸ್ ಸ್ಟಾಪ್ಗೆ ಅಂದ್ಬಿಟ್ಟು ನಮ್ಮ ಮಾವನ ಗಾಡಿಲೇ ಹೋಗ್ತಾಯಿದ್ದೀವಿ. ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗಬೇಕು. ಇವತ್ತು ಅಂತೂ ಬಸ್ ಸ್ಟಾಪಲ್ಲಿ ಫುಲ್ ರಶ್ಶು.
ಆಮೇಲೆ ಯಾವುದೋ ಒಂದು ಪ್ರೈವೇಟ್ ಬಸ್ ಬಂತು, ಅದಕ್ಕೇ ಹತ್ಕೊಂಡ್ವಿ. ಬಿಡು, ಚಾರ್ಜಸ್ ಆದರೂ ಪರವಾಗಿಲ್ಲ, ಆರಾಮ್ಸೆ ಹೋಗ್ಬೋದು ಫ್ರೀಯಾಗಿ ಅಂದ್ಬಿಟ್ಟು ಅದಕ್ಕೆ ಹತ್ಕೊಂಡು ಬಂದ್ವಿ. ಮತ್ತು ನಾನು ವಿಡಿಯೋನ ಮನೆಗೆ ಬಂದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆಗೆ ಬಂದ್ವಿ. ಮನೆಗೆ ರೀಚ್ ಆಗೋಷ್ಟರಲ್ಲಿ 8 o'clock ಆಗೋಯ್ತು. ಶಾರ್ಪ್ 8 ಗಂಟೆ. ಜಾಲಹಳ್ಳಿ ಕ್ರಾಸಿಗೆ ಬಂದಿದ್ದ ತಕ್ಷಣ ಫುಲ್ ಮಳೆ. ಅಲ್ಲೇ ಸ್ವಲ್ಪ ಹೊತ್ತು ಸೈಡಲ್ಲಿ ನಿಂತ್ಕೊಂಡು ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ. ಇವಾಗ ರೀಚ್ ಆದ್ವಿ. ಇವಾಗ ಟೈಮ್ ಬಂದು 8 ಗಂಟೆ. ಇವಾಗ ಅಡುಗೆ ಮಾಡಬೇಕು. ಹಸ್ಬೆಂಡ್ ಹೇಳಿದ್ರು ಸ್ವಲ್ಪ ನನಗೆ ಲೈಟಾಗಿ ಏನಾದರೂ ಮಾಡು ಸಾಕು, ಏನು ಜಾಸ್ತಿ ಬೇಡ ಅಂತ ಹೇಳಿದ್ರು. ಯಾಕಂದರೆ ಅವ್ರು ಇವತ್ತು ನಾನ್ ವೆಜ್ ತಿಂದಿದ್ರು, ಹಾಗಾಗಿ ನಾನು ತಿಂದಿರಲಿಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ತಿನ್ನಲ್ಲ. ಗುರುವಾರ ನಾನು ತಿಂದಿರಲಿಲ್ಲ. ಹಸ್ಬೆಂಡ್ ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ದರಿಂದ ಲೇಟಾಗಿ ಬೇರೆ ಊಟ ಮಾಡಿದ್ರು. ಹಾಗಾಗಿ ಇವಾಗ ಲೈಟಾಗಿ ಸಿಂಪಲಾಗಿ ಅನ್ನ ಚಟ್ನಿ ಮಾಡಿಬಿಡೋಣ ಅಂತ ಇವಾಗ ಅನ್ನಕ್ಕೆ ಇಡಬೇಕು. ಹಾಗೆ ಊರಿಂದ ಏನೇನೆಲ್ಲ ತಂದಿದ್ದೀನಿ ಅಂತಲೂ ತೋರಿಸ್ತೀನಿ ಬನ್ನಿ. ಊರಿಂದ ಏನಂತ ತಂದ್ವಿ ಅಂದರೆ ತುಪ್ಪ ಕಾಯಿಸಿಟ್ಟಿದ್ರಲ್ಲ ತುಪ್ಪ, ಹಾಗೆ ಬೆಣ್ಣೆನೂ ಸಹ ತೊಗೊಂಬಂದೆ. ಸ್ವಲ್ಪ ಬೆಣ್ಣೆ ಮತ್ತು ಕಡಲೆಪುರಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಊರ ಕಡೆ ಕಡಲೆಪುರಿ ಚೆನ್ನಾಗಿರುತ್ತೆ, ಇಲ್ಲಿ ಅಂಗಡಿಯಲ್ಲಿ ಸಿಗೋಕ್ಕಿಂತ ಇದು ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಕುಂಬಳಕಾಯಿ ಅಂದರೆ ಚಿಕ್ಕವಿದ್ದಾವೆ, ಇದು ದೊಡ್ಡದಿಲ್ಲ, ಚೆನ್ನಾಗಾಗುತ್ತೆ ತೊಗೊಂಡೋಗು ಅಂತ ಹೇಳ್ಬಿಟ್ಟು ಕೊಟ್ಟರು. ಮತ್ತು ಸಾಂಬಾರು ಪೌಡರ್ ಮಾಡಿಸಿದ್ರಂತೆ ಅವಾಗಿನ, ಅದಕ್ಕೆ ತೊಗೊಂಡೋಗು ಇವಾಗಿನ ಮಾಡಿಸಿರೋದು ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಕಾಯಿ ಬೇಕಿತ್ತು, ಕಾಯಿ ಸಹ ತೊಗೊಂಡಿದ್ದೀನಿ. ಹಾಗೆ ಚಟ್ನಿನೂ ಸಹ ಬೇಗ ಮಾಡಿಬಿಡ್ತೀನಿ. ಚಟ್ನಿ ಜಾಸ್ತಿ ಹೊತ್ತಿಡಿಯಲ್ಲ, ಹಾಗಾಗಿ ಅನ್ನ ಆಗೋಷ್ಟರಲ್ಲಿ ಚಟ್ನಿನೂ ಸಹ ರೆಡಿ ಆಗುತ್ತೆ. ಊಟ ಮಾಡಿಬಿಟ್ಟು ಫುಲ್ ಟಯರ್ಡ್ ಆಗಿದೆ. ಮೊನ್ನೆ ನೈಟ್ ಹೋಗಿದ್ದು ಅಷ್ಟೇ. ಮೊನ್ನೆ ನೈಟಲ್ಲಿ ರೆಸ್ಟ್ ಮಾಡಿದ್ವಿ. ಇವತ್ತು ಬರೀ ತಿರುಗಾಟ, ಆ ಕೆಲಸ ಈ ಕೆಲಸ ಅನ್ನೋದೇ ಆಗೋಯ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವಾಗ ಬೇಗ ಊಟ ಮಾಡಿಕೊಂಡು ಅಚಿ ಮಾಡಿಬಿಡ್ಬೇಕು. ಚಟ್ನಿ ಏನಿಲ್ಲ, ಇಲ್ಲಿ ಕೆಂಪು ಚಟ್ನಿನ ಮಾಡ್ತಿದ್ದೀನಿ. ಸ್ವಲ್ಪ ಹುರ್ಗಡ್ಲೆಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡು ರುಬ್ಬಿದ್ರೆ ಚಟ್ನಿ ರೆಡಿ. ಇವತ್ತಿನ ಡಿನ್ನರ್ ಬಂದು ಬಿಸಿ ಬಿಸಿ ಅನ್ನ, ಚಟ್ನಿ, ಬಜ್ಜಿ. ಇವಾಗ ನಾನು ಊಟ ಎಲ್ಲ ಮುಗಿಸಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟ ಬಂದುಬಿಟ್ಟು ಹೇಳಿದ್ನಲ್ಲ ಆವಾಗಲೇ ಸಿಂಪಲಾಗಿ ಅನ್ನ ಚಟ್ನಿ. ಹಾಗೆ ಸೈಡ್ಸ್ಗೆ ಅಂದ್ಬಿಟ್ಟು ಹಸ್ಬೆಂಡ್ ಬಜ್ಜಿ ತಂದಿದ್ರು. ಯಾಕಂದರೆ ನನ್ನ ಮಗಂದು ಪ್ರಾಜೆಕ್ಟ್ ವರ್ಕ್ ಇತ್ತು, ಅದು ಐಟಮ್ಸ್ ಎಲ್ಲ ತೊಗೊಂಬರಕ್ಕೆ ಹೋಗಿದ್ರಲ್ಲ, ಹಾಗೆ ಬರ್ತಾ ಅಂದವೆ ಈ ಚಳಿಗೆ ಬಜ್ಜಿ ತೊಗೊಂಬಂದಿದ್ರು. ಬಜ್ಜಿ ಎಲ್ಲ ತಿಂದು ಇವಾಗ ಊಟ ಆಯಿತು. ಇವಾಗ ಏನಿದ್ರು ಮಲ್ಕೋಬೇಕು. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.